ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಇಂದು ಏನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಓಹೋ ಯಡಿಯೂರಪ್ಪನವರು, ಏನ್ ಸ್ವಾಮಿ ಬಿಸಿಲು ಕಾಯ್ಸಕ್ಕೆ ಒತ್ತದಿಂದ ಹೊರಗೆ ಬಂದಿರೋ ಅವನಂಗೆ ದರ್ಶನ ಕೊಡ್ತಾ ಇದ್ದೀರಿ ತಾವುಗಳು? ಓ ಆಯ್ತಾಯ್ತಾಯ್ತಾಯ್ತಾಯ್ತು, ಕೋಪ ಮಾಡ್ಕೋಬೇಡ್ರಿ ಊರಿಯೂರಪ್ಪನವರೇ, ತುಂಬಾ ದಿನ ಅಭ್ಯಾಸ ಆಗಿದ್ರಲ್ಲ ಅದಕ್ಕೆ ಹಂಗಂದೆ. ತಾವುಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಬ್ಯುಸಿ ಆಗಿದ್ದೀರಿ, ಹಾಗಾಗಿ ನೀವು ಇಲ್ಲೇ ಇರ್ಬೋದು. ಆದ್ರೆ ನಮ್ಮ ಮೋದಿ ಅವರ ರ್ಯಾಲಿ ಆರಂಭವಾಗ್ತಿದೆ ರಾಜ್ಯದಲ್ಲಿ, ಅದರ ಸಿದ್ಧತೆಯಲ್ಲಿ ನಾವು ಬಹಳ ಬ್ಯುಸಿ ಆಗಿದ್ದೇವೆ. ಅಯ್ಯೋ ಗೊತ್ತು ಕಣ್ಬನ್ರಿ, ಆ ರ್ಯಾಲಿ ಉಸ್ತುವಾರಿನ ಮೋದಿ ಆರೋಗ್ಯ ವಹಿಸೋರಂತೆ, ನಿಮ್ಮದೇನೂ ಇಲ್ಲ ಅಲ್ಲಿ. ಅದೇನೋ ಗಾದೆ ಹೇಳ್ತಾರಲ್ಲ, ಏನೇ ಬೋರಿ ತಾರಾಟ ಅಂದ್ರೆ ಶಾನ್ ಬೋಗರು ಮನೇಲಿ ಬೀಗರೂಟ ಅಂದಂಗೆ. ನಿಮ್ಮ ಕತೆ ನಮಗೆ ಗೊತ್ತಿಲ್ವಾ? ಅಲ್ಲ ಸ್ವಾಮಿ, ನಮಗೆ ಹೇಳ್ತಿರಲ್ಲ ನೀವು, ನಿಮ್ಮ ವಿಷಯ ನಮಗೆ ಗೊತ್ತಿಲ್ವಾ? ಒಳಗೊಳಗೆ ಸಮ್ಮಿಶ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆಗೋ ಹುನ್ನಾರ ಮಾಡ್ತಿದ್ದೀರಿ ನೀವು. ಅದಕ್ಕೆ ತಾನೇ ಹೈಕಮಾಂಡ್ ಇಂದ ನಿಮ್ಮ ರಾಹುಲ್ ಗಾಂಧಿ ಅವರು ನಿಮಗೂ ದಿನೇಶ್ ಗುಂಡೂರಾವ್ಗೂ ಮಂಗಳಾರತಿ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಅಲ್ಲ, ಈ ಒಯ್ಯ ಊರಲ್ಲಿ ಇಲ್ಲದೆ ಹೋದ್ರು ಇಲ್ಲಿ ನಡೆಯೋದನ್ನೆಲ್ಲ ಚಾಚೋದಬ್ದೆ ತಿಳ್ಕಂತಾನಲ್ಲ, ಹಿಂಗಿದು ಇದ್ರೊಳಗೆ ಏನೋ ರಹಸ್ಯ ಐತಿ. ಮನಸ್ಸಲ್ಲೇ ಕೊಡಗಾಡ್ಬೇಡಿ. ನಿಮ್ಮ ತೇಜೋದಯ ಮಾಡಿದ ನಿಮ್ಮ ಶಾಸಕ ಡೆಡ್ಲಿ ಸೋಮಶೇಖರ್ ಒಬ್ಬ ಸಾಕು ನಿಮ್ಮ ಕಾಲೆಳಿಯೋಕೆ. ರೀ ಗುಡ್ಗುಳೆ, ಒಳ್ಳೆ ಎಣ ತಿಂದು ಹೆಬ್ಬಾವ್ನಂಗೆ ಆ ಉಯ್ಯಾಲೆ ಮೇಲೆ ತವಳಾಡ್ಬಿಡಿ, ಉಯ್ಯಾಲೆ ಮುರಿದೋಗ್ಬಿಡುತ್ತೆ. ಅಯ್ಯೋ ನಿನ್ ಗಡ್ಡೆ ತಗಲ, ನನ್ನ ಹೆಬ್ಬಾವ ಅಂತೇನ? ಏನೋ ಶ್ರೀಗಳ ಪುಣ್ಯಸ್ಮರಣೆ ಊಟ ಚೆನ್ನಾಗಿತ್ತು ಅಂತ ಚೂರೇ ಚೂರು ಜಾಸ್ತಿ ತಿಂದೆ ಅಷ್ಟೇ. ಏನು ಚೂಡೆ ಚೂಡ? ಒಳ್ಳೆ ಎಮ್ಮೆ ಬುಡ್ಡೆ ಸೊಪ್ಪು ತಿಂದಂಗೆ ಆ ಜಾಂಗೀರ್ನ ತಿಂದಿದ್ದು ನಾನ್ ನೋಡಿಲ್ವಾ? ಇನ್ನ ನಾಳೆ ಈ ಮನೆಯ ಟಾಯ್ಲೆಟ್ನಲ್ಲಿ ದೀಪಾವಳಿ ಅನ್ಸುತ್ತೆ ನೋಡ. ಇಂಥ ಕಾರ್ಯಗಳಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅಡುಗೆ ಮಾಡೋ ಕಾರಣನೇ ಅದು, ಹೊಟ್ಟೆ ಶುದ್ಧಿ ಆಗ್ಲಿ ಅಂತ. ನಮ್ಮ ಕಡೆ ಇಂಥ ಕಾರ್ಯಗಳಲ್ಲಿ ತಡಾವಡಿ ನಾನ್ ವೆಜ್ ಅಡುಗೆ ಮಾಡ್ತಾರೆ, ಅದೇ ಹೊಟ್ಟೆ ಶುದ್ಧಿ ಆಗಲ್ಲ. ಅದು ಬದಲು ಗೋಬರ್ ಗ್ಯಾಸ್ ತುಂಬಿಕೊಂಡು ನನ್ನ ಮಗನ್ ಒಂದೇ ಒಂದು ಬಾಂಬ್ ಹಾಕ್ದ ಅಂದ್ರೆ ಸುತ್ತಮುತ್ತ ಇರೋರು ಕೋಮಾಗ ಹೋಗ್ಬಿಡ್ಬೇಕು. ಹಂಗ್ ಮಾಡ್ತಾರೆ ತಿಥಿ ಕಾರ್ಯನ. ಯಾವ ಜನ ಇದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಚೆಕ್ ಮಾಡ್ತೀರಾ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.